ಎಸ್ಎಫ್ಐ ನೇತೃತ್ವದಲ್ಲಿ ಜಾಲಹಳ್ಳಿ ಅಂಬೇಡ್ಕರ್ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆ. ಕನ್ನಡ ಶಾಲೆಗಳನ್ನು ಮುಚ್ಚಿದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಮುತ್ತಿಗೆ ಎಚ್ಚರಿಕೆ. ಮಹಾಲಿಂಗ ದೊಡ್ಡಮನಿ. ರಾಜ್ಯದ 700 ಪಂಚಾಯಿತಿಗಳ ಮಟ್ಟದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಿ ಸುತ್ತಮುತ್ತಲಿನ ಸರ್ಕಾರಿ ಶಾಲೆ, ಪದವಿ ಪೂರ್ವ ಕಾಲೇಜುಗಳನ್ನು ವಿಲೀನಗೊಳಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಒತ್ತಾಯಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಜಾಲಹಳ್ಳಿ ವಲಯ ಸಮಿತಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಶುಕ್ರವಾರ ಗ್ರಾಮದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು. ಗ್ರಾಮದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಜಾಥಾ ಮೂಲಕ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡರು. ನಂತರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ಎಸ್ಎಫ್ಐ ತಾಲೂಕು ಅಧ್ಯಕ್ಷ ಮಹಾಲಿಂಗ ದೊಡ್ಡಮನಿಯವರು ಮಾತನಾಡಿದರು. ಖಾಸಗಿ ಶಾಲಾ ಕಾಲೇಜುಗಳಿಗೆ ಕಡಿವಾಣ ಹಾಕುವ ಬದಲಾಗಿ ಸರ್ಕಾರಿ ಶಾಲೆಗಳನ್ನೇ ವಿಲೀನದ ಹೆಸರಿನಲ್ಲಿ ಮುಚ್ಚಿಸಲು ಮುಂದಾಗಿರುವ ಸರ್ಕಾರದ ಈ ಕ್ರಮ ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ, ಶಿಕ್ಷಕರನ್ನ ಮೊದಲು ನೀಡಲಿ ಅಂತ ಆಗ್ರಹಿಸಿದರು. ವರದಿ ವೀರನಗೌಡ ಗಾರ್ಲದಿನ್ನಿ, ಮಹಾಯುಧ ನ್ಯೂಸ್, ಜಾಲಹಳ್ಳಿ. ನೀವು ಕನ್ನಡ ಶಾಲೆಗಳು ಮುಚ್ಚೋದಿರಲಿ. ಆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಇವತ್ತು ಸರಿಯಾಗಿ ಕಟ್ಟಡ ಇಲ್ಲ, ಬಿಲ್ಡಿಂಗ್ ಇಲ್ಲ, ಮೂಲಭೂತ ಸೌಕರ್ಯಗಳು ಕೊಡುವಂತ ಕೇಳ್ತಿದ್ದೀವಿ. ಇವತ್ತು ನಮ್ಮ ಅಕ್ಕ ತಂಗಿಯವರು, ನಮ್ಮ ತಂಗಿಯರು ಇವತ್ತು ಇಲ್ಲಿ ಎಲ್ಲ ತಾವೆಲ್ಲರಿದ್ದೀರಿ. ಇವತ್ತು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ, ಉಚಿತ ಬಸ್ ಪಾಸಿ ಅಂತ. ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ಉಚಿತ ಶಿಕ್ಷಣ ಕೊಡಿ ಸ್ವಾಮಿ. ನಮ್ಗೆ ನಾವು ಕೇಳ್ತೀವಿ ಉಚಿತ ಶಿಕ್ಷಣ ಕೊಡಿ. ಇವತ್ತು LKG ಹಿಡ್ಕೊಂಡು PG ವರೆಗೂ ಇವತ್ತು ಉಚಿತ ಶಿಕ್ಷಣ ಕೊಡಂತಂದ್ರೆ ನೀವು ಯಾವುದಾವುದೋ ಹೇಳಿಗೆಸಿ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆ ತರ್ತೀವಿ, KB ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಓಪನ್ ಮಾಡ್ತೀವಿ ಅಂತೇಳಿಗೆಸಿ ನೀವು ನಮಗೆ ಕಣ್ಣಿಗೆ ಮಣ್ಣಚ್ಚುವಂಥ ಕೆಲಸ ನೀವು ಮಾಡ್ತಿದ್ದೀರಿ. ಇದು ಕೂಡಲೇ ನಿಲ್ಲಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ಮುಂದಿನ ದಿನಮಾನಗಳಲ್ಲಿ ಇದು ಕೇವಲ ಗ್ರಾಮೀಣ ಭಾಗದಲ್ಲಷ್ಟೇ ಹೋರಾಟ ಅಲ್ಲ, ಇಡೀ ಮುಂದೆ ಚಳಿಗಾಲ ಅಧಿವೇಶನ ಇದೆ. ನಿಮ್ಮ ಚಳಿಗಾಲ ಅಧಿವೇಶನ ಮುತ್ತಿಗೆ ಹಾಕ್ತೀವಿ. ಈ SFI ಇವತ್ತು ಹೋರಾಟ ಮಾಡ್ತಿದ್ದೀವಿ, ತಾತ್ಕಾಲಿಕ ನಿಮ್ಮ ಎಚ್ಚರಿಕೆ ಕೊಡ್ತಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಚಳಿಗಾಲ ಅಧಿವೇಶನ ನಡೆಸ್ತೀರಿ. ಬೆಳಗಾವಿಯಲ್ಲಿ ನಿಮಗೆ ಚಳಿಗಾಲ ಅಧಿವೇಶನಕ್ಕೆ ನಾವು ಬಿಡೋದಿಲ್ಲ. ನಿಮ್ಗೆ ಮುತ್ತಿಗೆ ಹಾಕುವ ಮೂಲಕ SFI ವಿದ್ಯಾರ್ಥಿಗಳ ಏನಂತ ನಿಮಗೆ ತೋರಿಸಬೇಕಾಗುತ್ತೆ. ಕೂಡಲೇ ಏನಿವತ್ತ KP ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ನೀವು ತರಲು ಹೊರಟಿದ್ದೀರಲ್ಲ, ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಲು ಹೊರಟಿದ್ದೀರಲ್ಲ, ಅದನ್ನ ಕೂಡಲೇ ಹಿಂಪಡೀರಿ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ನೀವು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸಹಕಾರ ಕೊಡಿ ಸ್ವಾಮಿ. ಅದು ಬಿಟ್ಟಿಗೆ ಇವತ್ತು ಗ್ರಾಮೀಣ ಭಾಗದ ಪಂಚಾಯತಿ ಮಟ್ಟದಲ್ಲಿ ನಾವು ಕರ್ನಾಟಕ ಪಬ್ಲಿಕ್ ಶಾಲೆ ತರ್ತೀವಿ. ಇವತ್ತು 1ನೇ ಕ್ಲಾಸಿಂದ LKG ಹಿಡ್ಕೊಂಡು ಡಿಗ್ರಿವರೆಗೂ ಒಂದೇ ಹಂತದಲ್ಲಿ ನಾವು ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀರಿ. ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ಎಷ್ಟು ಕೊಡ್ತೀವಿ ಅಂತ ಗೊತ್ತಿದೆ ಸ್ವಾಮಿ. ಇವಾಗ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿ. ಅದು ಬಿಟ್ಟಿಗೆ ನೀವು ಇಲ್ಲದೊಂದು ತರ ಕೊಟ್ಟಿದ್ದೀರಿ. ನೀವು ಈ ಕೂಡಲೇ ಹಿಂಪಡೆಯದ ಹೋದರೆ ಮುಂದಿನ ದಿನಮಾನಗಳಲ್ಲಿ SFI ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತಂತೇಳಿ ತಮ್ಮೆಲ್ಲರಿಗೂ ಒಂದು ಹೋರಾಟಕ್ಕೆ ಬಂದಂಥ ತಮ್ಮೆಲ್ಲರನ್ನೂ ಸ್ವಾಗತ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ಹೋರಾಟಕ್ಕೆ ಆಗಮಿಸಿದಂಥ ಕಟ್ಟಡ ಕಾರ್ಮಿಕ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಮತ್ತು SFI ಮಾಜಿ ಕೇಂದ್ರ ಸಮಿತಿ ಸದಸ್ಯರಾದಂಥ ಜಬ್ಬೀರ್ ಜಾಲಹಳ್ಳಿ ಅವರು ಮಾತನಾಡಬೇಕಂತೇಳಿ ಕೇಳ್ಕೊಳ್ತೇನೆ.